ಹೌದು, ನಮಸ್ಕಾರ. ನಾನು ಯಾವತ್ತೇನು ಧಾರಾವಾಹಿಗಳು. ಸೊ ನನ್ನ ಗುರಿ ಏನಂದ್ರೆ ನಾನು ಕಲಿತಿದ್ದೀನಿ ವಿಷಯ. ಇದು ನೀವು ಕಲೀರಿ. ನಾನೇನು ಕಲ್ತಿದ್ದೀನಿ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಮತ್ತು ನನಗೂ ಒಂಥರ ರಿಫ್ರೆಶ್ ಆಗೋಣ ಆಗುತ್ತೆ. ನಿಮಗೂ ಒಂದು ಹೊಸ ಟಾಪಿಕ್ ಸಿಗುತ್ತೆ. ಸೊ ನಾನೇನು ಕಲಿತೆ ಇವತ್ತು ಅಂತ ನಾನು ಹೇಳಕ್ ಸ್ಟಾರ್ಟ್ ಮಾಡ್ತೀನಿ. ಸೊ ನನ್ನ ಫಸ್ಟ್ ಟಾಪಿಕ್ ಬಂದು ನಾನು ಕಲಿತಿದ್ದು ಶೇರ್ ಮಾರ್ಕೆಟ್ ಏನು. ಇವಾಗ ಶೇರ್ ಮಾರ್ಕೆಟ್ ಅಂದರೆ ಕಾಮನ್ ಆಗಿ ನಮಗೆ ಇವಾಗ ತರಕಾರಿ ಮಾರ್ಕೆಟ್. ಹೌದಾ, ತರಕಾರಿ ತಗೊಳಕ್ಕೆ ಟೊಮೊಟೊ ಇರುತ್ತೆ, ಸೌತೆಕಾಯಿ ಇರುತ್ತೆ. ಅದು ನೀವು ಒಂದು ಮಾರ್ಕೆಟ್ ಇದೆ, ಅದಕ್ಕೊಂದು ಮಾರ್ಕೆಟ್ ಅಂತ ಒಂದಿರುತ್ತೆ. ಹೌದಾ, ಒಂದು ಮಾರ್ಕೆಟ್ ನೀವು ತಗೋತೀರಾ. ಎಲ್ಲೋಗಿ ತಗೋತೀರಾ? ಮಾರ್ಕೆಟ್. ಮಾರ್ಕೆಟಲ್ಲಿ ಹೋಗಿ ತಗೋತೀರಿ ಶೇರ್. ಹೌದಾ, ತರಕಾರಿ, ಟೊಮೊಟೊ, ಟೊಮ್ಯಾಟೊ, ಇದು ಈರುಳ್ಳಿ. ಓಕೆ, ನಾನು ಟೊಮೊಟೊ, ಈರುಳ್ಳಿ. ಸೊ ಟೊಮೊಟೊ ಮತ್ತು ಈರುಳ್ಳಿಗೆ ಒಂದು ಮಾರ್ಕೆಟ್ ಅಂತ ಒಂದು ಇರುತ್ತೆ. ಹೌದಾ, ಸೊ ಆ ಮಾರ್ಕೆಟಲ್ಲಿ ಒಂದು ಪ್ಲೇಸ್ ಸಿಗುತ್ತೆ. ಅದು ಬಿಟ್ಟು ತರಕಾರಿ ಮಾರ್ಕೆಟಲ್ಲಿ ನೀವು ಶೂಸ್ ತಗೊಳಕ್ಕಾಗಲ್ಲ, ಶೂಸ್ ಮಾರ್ಕೆಟಲ್ಲಿ ತರಕಾರಿ ತಗೊಳಕ್ಕಾಗಲ್ಲ. ಸೊ ಹಾಗೆ ನೀವು ಶೇರ್ ಶೇರ್ ಮಾರ್ಕೆಟ್ ಇವಾಗ ಹೆಸರೇ ಇರ್ತದೆ. ಇಲ್ಲಿ ಏನು ಸಿಗುತ್ತೆ? ಇಲ್ಲಿ ನಮಗೆ ಶೇರ್ಸ್ ಸಿಗುತ್ತೆ. ಯಾವ ಶೇರ್ಸ್ ಸಿಗುತ್ತೆ? ಇಲ್ಲಿ ನಮಗೆ ಶೇರ್ಸ್ ಸಿಗುತ್ತೆ. ಶೇರ್ಸ್ ಯಾವ್ದ್ರ ಶೇರು? ಹೌದಾ, ಯಾವ್ದ್ರ ಶೇರ್ ಸಿಗುತ್ತೆ? ಕನ್ಫ್ಯೂಷನ್. ಹೌದಾ, ಇವಾಗ ಯಾವ ಶೇರ್ ಸಿಗುತ್ತೆ ನಿಮಗೆ? ನಿಮ್ಮ ಚಿಪ್ಪಿಯ ಲೈಕ್ ಕಂಪನೀಸ್ ಲಿಸ್ಟ್ ಆಗಿರ್ತವೆ ಕೆಲವೊಂದು ಕಂಪನಿ. ಇವಾಗ ಶೇರ್ ಮಾರ್ಕೆಟಲ್ಲಿ ಯಾವ್ದು ಶೇರ್ ಸಿಗ್ತವೆ? TCS ಸಿಗುತ್ತೆ, ನಿಮಗೆ TCS ಸಿಗುತ್ತೆ, ರಿಲಯನ್ಸ್, ವಿಪ್ರೋ, ಸ್ವಲ್ಪ ಸಣ್ಣ ಇಲ್ಲ ಮತ್ತೆ ಹೊರಬಿಟ್ಟು ಹೋಗ್ಬಿಟ್ರೆ ಸ್ಕ್ರೀನ್ ಸ್ಕ್ರೀನ್ ಮಾಡಿ ವಿಪ್ರೋ ಸಿಗುತ್ತೆ. ಹಲವಾರು ಮತ್ತು ಶೇರ್ಸ್ಗಳು ಲಿಸ್ಟ್ ಆಗಿದಾವೆ. ನಿಮಗೆ ಇನ್ನು ಗೋದ್ರೇಜ್ ಸಿಗುತ್ತೆ, ಗೋದ್ರೇಜ್ ಫ್ರಿಡ್ಜ್ ಅದು ಸಿಗುತ್ತೆ, ಅದು ಶೇರ್ ಸಿಗುತ್ತೆ. ಆ ಥರ ಹಲವಾರು ಶೇರ್ ಲಿಸ್ಟ್ ಆಗಿರ್ತಾವೆ. ಆಯ್ತಾ, ಆ ಶೇರ್ಗಳಲ್ಲಿ ಇವೆಲ್ಲ ಎಲ್ಲಿ ಸಿಗುತ್ತೆ? ತುಂಡಾಗಿ. ಇವಾಗ ನೀವೇನು ಮಾರ್ಕೆಟ್ ಅದಕ್ಕೆ ಮಾರ್ಕೆಟ್ ಇಲ್ವಲ್ಲ. ಸೊ ಇದಿಷ್ಟು ಶೇರ್ಗೆ ಒಂದು ಮಾರ್ಕೆಟ್. ಓಕೆನಾ? ಆ ಮಾರ್ಕೆಟ್ಗೆ ನಾವು ಹೇಳ್ತೀವಿ ಶೇರ್ ಮಾರ್ಕೆಟ್. ಶೇರ್ ಮಾರ್ಕೆಟ್ ಅಂತ ಗೊತ್ತಾಯ್ತಾ? ಸೊ ಸಿಂಪಲ್ ಆಗಿ ಶೇರ್ ಮಾರ್ಕೆಟ್ ಅಂದ್ರೆ ಏನು? ಆಯ್ತು, ಶೇರ್ ಮಾರ್ಕೆಟ್ ಓದೋದು ಹೇಗೆ? ಇವಾಗ ಕಂಪನಿ ಲಾಭ ಆಯ್ತಾ ನಷ್ಟ ಆಯ್ತಾ? ಇವಾಗ ಒಂದು ಕಂಪನಿ ಓಪನ್ ಮಾಡಿದ್ರಿ, ಇಲ್ಲ ನೀವು ಒಂದು ಪುಟಾಣಿ ಅಂಗಡಿ ಓಪನ್ ಮಾಡಿದ್ರಿ. ಇವಾಗ ನೀವು ಲಾಭ ನೋಡ್ತೀರಾ, ನಷ್ಟ ನೋಡ್ತೀರಾ, ಅದ್ರ ಮುಂದಿಂದು
ಫಲಿತಾಂಶ ನೋಡಿ ಮುಂದಿನ ಫಲಿತಾಂಶಕ್ಕೆ ನೀವು ಹೇಳೋಕ್ಕೆ ಪ್ರಯತ್ನ ಮಾಡ್ತೀರಿ. ಇವಾಗ ರಿಲಯನ್ಸ್, ಓಕೆ, ಫಾರ್ ಎಕ್ಸಾಂಪಲ್ ರಿಲಯನ್ಸ್ ತಗೋಣ. ರಿಲಯನ್ಸ್ ಇವಾಗ ವಾರ್ ಯುದ್ಧ ನಡೀತಿದೆ. ರಿಲಯನ್ಸಿಗೆ ಒಳ್ಳೆ ಪ್ರಾಫಿಟ್ ಬಂತು. ಹೇಗೆ ಬಂತು? ನನಗೆ ಹೇಗೆ ಅರ್ಥ ಆಯ್ತು? ರಿಲಯನ್ಸ್ ಪೆಟ್ರೋಲ್ ಕಂಪನಿ, ಪೆಟ್ರೋಲ್ ಮ್ಯಾನುಫ್ಯಾಕ್ಚರ್ ಅಂದರೆ ಪೆಟ್ರೋಲ್ ಉತ್ಪಾದನೆ ಕಂಪನಿ ಆಯಿತು. ಆ ಕಂಪನಿಯಲ್ಲಿ ನಾನು ಒಂದು ಒಂದು ಭಾಗ ತಗೊಳ್ತೀನಿ. ಓಕೆ, ಆ ಕಂಪನಿ ಏನಾದರೂ ಲಾಭದಾಯಕವಾಗಿದ್ರೆ ಅದರಲ್ಲಿಂದ ಒಂದು ಭಾಗ ನನಗೆ ಸಿಗುತ್ತೆ. ಅರ್ಥ ಆಯ್ತಾ? ಸೊ ಹಾಗೆ ಯಾವ್ದಾಯ್ತು ಶೇರ್ ಮಾರ್ಕೆಟ್, ಯಾವುದು ಇದು ಮಾರ್ಕೆಟ್ ಹೇಗೆ ಓದೋದು ಅಂತಲೂ ಆಯ್ತು. ನಾವು ಹೇಗೆ ಓದ್ತೀವಿ, ಏನು ಮಾಡ್ತೀವಿ, ಅದು ಓದ್ಬೇಕಂದ್ರೆ ನಿಮಗೆ ನೆಕ್ಸ್ಟ್ 2 ಪ್ರಶ್ನೆಗಳಿಗೆ ಉತ್ತರ ಇದ್ರೆ ಸುಲಭವಾಗಿ ಓದ್ಬೇಕು. ಇನ್ನು ಆಯ್ತಾ? ನೆಕ್ಸ್ಟ್ ಟ್ರೆಂಡ್ ಅಂದ್ರೆ ಏನು? ಅದು ಎಷ್ಟು ರೀತಿ ಇರುತ್ತೆ? ಸೊ ಟ್ರೆಂಡ್ ಅಲ್ಲಿ ನಮಗೆ 3 ರೀತಿ ಬರ್ತವೆ. ಒಂದು ಮೇಲೋಗುತ್ತೆ, ಲಾಭ ಮಾಡ್ತಾರೆ. ಇನ್ನೊಂದು ಡೌನ್ ಟ್ರೆಂಡ್, ನಷ್ಟ ಮಾಡ್ತಾರೆ, ನಷ್ಟ ಆಗುತ್ತೆ. ಇಲ್ಲ, ಆ ಕಡೆ ಜಿದ್ದಿ ಲಾಭನ ಇಟ್ಕೊಂಡು ಆ ಕಡೆ ಮೇಲೋಗ್ಬೋದು, ಮಾರಕ್ ರೆಡಿ ಇಲ್ಲ, ಕೆಳಗೋಗ್ಬೋದು, ತಗೊಳಕ್ ಯಾವನು ಇಲ್ವೇ ಇಲ್ಲ. ಅದಕ್ಕೆ ಒಂದು ರೇಂಜ್ ಹಾಕಬೇಕು. ಅದೇ ರೇಂಜಲ್ಲಿ ಪಟ್ಕ ಅಂತ ಮೇಲೆ ಕೆಳಗೆ ಒಂದು ರೇಂಜಲ್ಲಿ ನಿಂತಿರ್ಕೊಂಡು ಒಬ್ಬರಲ್ಲಿ. ಅದೇ ನನ್ನ ರೇಂಜು ಅಂತ. ಇದು ಮುರ್ಕೊಂಡು ಹೋಗ್ತಾ ಇರ್ತಿದ್ದು ಟ್ರೆಂಡು. ಇದು ಟ್ರೆಂಡು ಇದನ್ನ ಮುರಿತು, ಇದನ್ನ ಮುರಿತು, ಇದನ್ನ ಮುರಿತು, ಮತ್ತಿದು ಮುರಿತು. ಆ ಟ್ರೆಂಡಲ್ಲಿ ಡೌನ್ ಟ್ರೆಂಡಲ್ಲಿ ಇದು ಮುರಿತು, ಇದು ಮುರಿತು, ಇದನ್ನ ಮುರಿತು, ಇವಾಗ ಇದು ಮತ್ತಿದು ಮುರಿತು. ಇದೇನು ಮುರಿತು, ಇದೇನು ಮುರಿದಿಲ್ಲ. ಹಾಗೆ ಇದೇನು ಮುರಿದಿಲ್ಲ ಅಂದ್ರೆ ಸೈಲೆಂಟ್ ಅಂತಾನೆ ಹೇಳ್ತೀವಿ ನಾವು. ಆಯ್ತಾ? ಇನ್ನೊಂದು ಸೈಡ್ ವೇಸ್ ಇದೆಯಪ್ಪ. ಸೈಡ್ ವೇಸ್ ಅಲ್ಲೂ ಇನ್ನೂ ಒಂಥರದ ಸೈಡ್ ವೇಸ್. ಇದಕ್ಕೂ ನಾವು ಸೈಡ್ ವೇಸ್ ಅಂತಾನೆ ಹೇಳ್ತೀವಿ. ಯಾಕಂದ್ರೆ ಇದು ಸುಮ್ಮನೆ ಟ್ರ್ಯಾಪ್ ಮಾಡುತ್ತೆ, ಅಂದ್ರೆ ಒಂಥರ ಸ್ಕ್ಯಾಮ್ ಮಾಡ್ತೀವಿ. ಸುಮ್ಮನೆ ತೋರಿಸ್ತಾರೆ, ನಾನು ಹೊರಗೆ ಹೋಗ್ತೀನಿ. ಈ ಜನ ಹೇಳ್ತಾರೆ ಟೆಕ್ನಿಕಲ್ಲಿ ಬ್ರೇಕ್ಔಟ್ ಅಂತ, ಅಂದ್ರೆ ಮುರ್ಕೊಂಡೋಯ್ತು ಲೆವೆಲ್ ಅಂತ. ಸೊ ಅದು ಸುಮ್ಮನೆ ನೀಟಾಗಿ ವೆರಿಫೈ ಮಾಡಿಕೊಂಡು ಮಾಡಬೇಕು. ನೆಕ್ಸ್ಟ್ ನಾವು ಏನು ಮಾಡ್ತೀವಿ, ಇದು ಫ್ರೇಮ್ ಮಾಡ್ತೀವಿ. ಇದು ಗ್ರೀನ್ ಕ್ಯಾಂಡಲ್, ಇದು ರೆಡ್ ಕ್ಯಾಂಡಲ್. ಇವಾಗ ಇದಾಯ್ತಲ್ಲ, ಇದು ನಾವು ಲೈನಲ್ಲಿ ನೋಡ್ತೀವಾ? ಇಲ್ಲ, ನಾವು ಕ್ಯಾಂಡಲ್ ರೂಪದಲ್ಲಿ ನೋಡ್ತೀವಿ ಇದು ಪ್ರೈಸ್ನ. ಅದೇ ನಾವು ಒಂದು ಅಪ್ ಟ್ರೆಂಡ್ ಅಂತ ಹೇಳ್ತೀವಿ, ಇನ್ನೊಂದನ್ನ ಡೌನ್ ಟ್ರೆಂಡ್ ಅಂತ ಹೇಳ್ತೀವಿ. ಕ್ಯಾಂಡಲ್ ಹಸಿರು ಬಣ್ಣದ್ದು, ಡೌನ್ ಕ್ಯಾಂಡಲ್ ಕೆಂಪು ಬಣ್ಣದ್ದು. ಇದು ಹೆಂಗ್ ಓಪನ್ ಆಗುತ್ತೆ? ಮುಂಚೆ ಟ್ರೆಂಡ್ ಇಲ್ಲಿ ಕೆಳಗಿರುತ್ತೆ, ಇದು ಹಿಂಗ್ ಬಂತು, ಕೆಳಗ್ ಬರುತ್ತೆ ಮುಂಚೆ ಕೆಲವೊಂದ್ಸಲ, ಹಿಂಗ್ ಬರುತ್ತೆ, ಹಿಂಗ್ ಮೇಲೆ ಹೋಗುತ್ತೆ, ಮತ್ತೆ ಹಿಂಗ್ ಬರುತ್ತೆ, ಇಲ್ಲೇ ಕ್ಲೋಸಿಂಗ್ ಕೊಡುತ್ತೆ. ಇದಕ್ಕೂ ನಾವು ಅಪ್ ಟ್ರೆಂಡ್ ಅಂತ ಕರಿತೀವಿ. ಇದು ಹಸಿರು ಬಣ್ಣ ಹೆಂಗ್ ಫಾರ್ಮೇಶನ್ ಆಗುತ್ತೆ ಹಸಿರು ಟ್ರೆಂಡಲ್ಲಿ. ಇದಿಷ್ಟು ಮತ್ತೆ ಇದಿಷ್ಟು ಸೇರಿ ಇದು ಬಾಡಿ ಅಂತ ಕರಿತೀವಿ. ಇದಿಷ್ಟು ಹಸಿರು ಬಣ್ಣ ಕಾಣಿಸ್ತಿದೆಯಲ್ಲ, ಅದಕ್ಕೆ ಇಲ್ಲಿ ಗ್ಯಾಪ್ ಕಾಣಿಸ್ತಿದೆಯಲ್ಲ, ಇಲ್ಲಿ ಖಾಲಿ ಗ್ಯಾಪ್ ಇಲ್ಲಿ. ಸೊ ಅದು ಈ ತರ ನಮಗೆ ರೆಪ್ರೆಸೆಂಟೇಷನ್ ಅಂದ್ರೆ ಈ ತರ ತೋರಿಸುತ್ತೆ. ಆಯ್ತಾ? ಸೊ ನೆಕ್ಸ್ಟ್ ಸೇಮ್ ನಿಮಗೆ
ನೆಕ್ಸ್ಟ್ ಮತ್ತೆ ಡೌನ್ ಟ್ರೆಂಡ್ ಕೆಳಗೆ ಕೆಳಗೆ ಹೋಗ್ಬೇಕಾದ್ರೆ ಮೊದಲು ಹಿಂಗ್ ಹೋಗುತ್ತೆ, ಆಮೇಲೆ ಹಿಂಗ್ ಬರುತ್ತೆ ಕೆಳಗೆ ಓದಕ್ಕೆ, ಆಮೇಲೆ ಮತ್ತೆ ಹಿಂಗ್ ಮೇಲೆ ಹೋಗುತ್ತೆ. ಎಲ್ಲಿ ಓಪನ್ ಓಪನ್ ಇಲ್ಲಿ ಓಪನ್ ಅಂದ್ರೆ ಇಲ್ಲಿ ಸ್ಟಾರ್ಟ್, ಇಲ್ಲೇನೋ ಇಲ್ಲಿ ಸ್ಟಾರ್ಟ್, ಸ್ಟಾರ್ಟ್ ಅಲ್ಲಿ ಇಲ್ಲಿ ಸ್ಟಾರ್ಟ್, ಇದು ಮೇಲ್ ತನಕ ಹೋಯ್ತು, ಹೈ ಹೈ ಅಂತ ಕರಿತೀವಿ. ಇದು ಹೈ ಹೊಡಿತಾ, ಇದಕ್ಕೆ ಲೋ ಅಂತ ಕರಿತೀವಿ. ಇದು ಮತ್ತೆ ಇದು ಕ್ಲೋಸ್ ಅಂತ ಕರಿತೀವಿ. ಇಲ್ಲಿ ಬಂದು ಮುಕ್ತಾಯ, ಇಲ್ಲಿ ಶುರು ಆಯ್ತು, ಹಿಂಗ್ ಮೇಲೆ ಹೋಯ್ತು, ಹಿಂಗ್ ಕೆಳಗ್ ಬಂತು, ಹಿಂಗ್ ಕ್ಲೋಸ್ ಆಯ್ತು. ಇದು ಈ ಕ್ಯಾಂಡಲ್ದು ಇಂಗ್ಲಿಷ್ ಪರ್ಮಿಷನ್ ಆಯ್ತು, ಸುಲಭ ಸಾಕಲ್ಲಿ ನೋಡ್ತೀರಾ. ಸೊ ಇವಾಗ ಇಲ್ಲಿ ನೋಡಿದಾಯ್ತು, ಇದು ಥಿಯರಿ, ಇದು ಒಂಥರ ಇದು ಬುಕ್ಕಲ್ಲಿ ಏನು ಕಲಿಸ್ತಾರಲ್ಲ ಅದು. ರಿಯಲ್ ಅಲ್ಲಿ ಹಿಂಗೆ ನೋಡೋಣ, ನೋಡೋಣ ಬನ್ನಿ. ಇದು ನಿಫ್ಟಿದು 5 ನಿಮಿಷ ಕಾನ್ಸೆಪ್ಟ್. ಮುಂಚೆ ಟ್ರೆಂಡ್ ಬಂತು, ಆಮೇಲೆ ಹಿಂಗ್ ಒಂದು ಲೈನು, ಹಿಂಗ್ ಒಂದು ಒಳ್ಳೆ ಡಾಕ್ಯುಮೆಂಟ್ ಹಿಂಗ್ ಮೇಲೆ ಹೋಗುತ್ತೆ ಮೇಲೆ ಹೋಗುತ್ತೆ ಮೇಲೆ ಹೋಗುತ್ತೆ ಮೇಲೆ ಕೆಳಗೆ ಮೇಲೆ ಕೆಳಗೆ ಮೇಲೆ ಕೆಳಗೆ, ಮತ್ತೆ ಇದು ಸ್ವಲ್ಪ ಮುರಿದಂಗ ಆಯ್ತು, ಮತ್ತಿಲ್ಲ ಮತ್ತೆ ಸೈಡ್ ಹೇಳಿದ್ನಲ್ಲ, ಎಲ್ಲಿ ಇಲ್ಲಿ ಹೇಳ್ಕೊತಿದ್ದಲ್ಲ, ಇಲ್ಲಿ ಹೇಳಿದ್ನಲ್ಲ, ಇದಾಯ್ತಾ, ಇಲ್ಲಿ ಮತ್ತಿಲ್ಲ ಆಯ್ತು ನೋಡಿ, ಇಲ್ಲಿ ಸುಮ್ಮನೆ ಫೇಕ್ ಕೊಡ್ತು, ಫೇಕ್ ಕೊಟ್ಟಂಗೆ ಮಾಡ್ತು, ಇದು ಪೂರ ಫೇಕ್ ಫೇಕ್ ಮಾಡ್ದಂಗೆ ಮಾಡಿತ್ತು, ಆಮೇಲೆ ಮತ್ತೆ ಟ್ರ್ಯಾಕ್ ಮಾಡಿತ್ತು ನಾನು ಸೈಡ್ ವಿಸಿಟಿಂಗ್ ಅಂತ, ಮತ್ತಿಲ್ಲ ಬಂತು, ಇದು ಕೇಳ್ತು ಡೌನ್ ಟ್ರೆಂಡ್. ಇವಾಗ ಇದು ಕ್ಯಾಂಡಲ್ ರೂಪದಲ್ಲಿ ತೋರಿಸಿದೆ, ಹೌದಾ. ಇವಾಗ ನಾವು ಓದಿದ ಬುಕ್ಸ್ ಅಲ್ಲಿ ಲೈನು ಅದು ಇದು ಅಂತ ಇತ್ತು. ಹೇಳ್ಕೊಟ್ಟಿದ್ದಲ್ಲ ಟ್ರೆಂಡಿಂಗ್ಗೆ, ಟ್ರೆಂಡ್ ಅಲ್ಲಿ ಮೇಲತ್ತಾ ಇದೆ ಮಾರ್ಕೆಟ್, ಇದು ಸೈಡ್ ವೈಸ್ ಇದೆಯಾ, ಮತ್ತೆ ಮೇಲ್ ಹೋದಂಗೆ ಮಾಡಿ ಸ್ಕ್ಯಾಮ್, ಮತ್ತೆ ಸೈಡ್ ಹೋಯ್ತು, ಮತ್ತೆ ಕೆಳಗೆ ಇದಕ್ಕೆ ಹೋಯ್ತು ಡೌನ್ ಟ್ರೆಂಡ್, ಸೈಡ್ ವೈಸಾ ಸ್ಕ್ಯಾಮ, ಮತ್ತೆ ಸೈಡ್ ವೈಸಾ, ಇದಕ್ಕೆ ಮತ್ತೆ ಇವಾಗ ಡೌನ್ ಟ್ರೆಂಡ್ ಸ್ಟಾರ್ಟ್ ಆಯ್ತು, ಸೀದಾ ಕೆಳಗೆ 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 ಹೋಗ್ತಿದೆ, ಹೌದಾ. ಹಾಗೆ ಸೊ ಕೆಳಗೆ ಹೋಗ್ತಾ ಇದೆ ಮಾರ್ಕೆಟ್, ಸೊ ಹಾಗೆ ಮೇಲೆ ಹೋಗ್ತಾ ಇರುತ್ತೆ, ಕೆಳಗೆ ಹೋಗ್ತಾ ಇರುತ್ತೆ. ನಮಗೆ ಹೆಂಗೆ, ನಾವು ಲೈನ್ ಚಾರ್ಟ್ ನೋಡಲ್ಲ, ನಮಗೆ ಸ್ವಲ್ಪ ಕಷ್ಟ ಆಗುತ್ತೆ ಲೈನ್ ಚಾರ್ಟ್ ನೋಡಕ್ಕೆ, ಅದಕ್ಕೆ ನಾವು ಕ್ಯಾಂಡಲ್ ಅಂತ ಬರುತ್ತೆ, ಓಕೆನಾ. ಇಲ್ಲಿ ಓಪನ್ ಆಗುತ್ತೆ,
ಇಲ್ಲಿ ಕ್ಲೋಸ್ ಆಗುತ್ತೆ. ಹೇಳಿ ಒಳ್ಳೆ ಕ್ಯಾಂಡಲ್ ಅಪ್ಪ, ಒಳ್ಳೇದು ಯಾವುದು? ಹಾ, ಇದು ನೋಡಿ, ಇದು ಕ್ಲಿಯರ್ ಆಗಿದೆ. ಸೊ ನಿಮಗೆ ಓಪನ್ ಎಲ್ಲಿ? ಇದು ಓಪನ್, ಓಪನ್ ಲೋ, ಕ್ಲೋಸ್, ಹೈ. ಇದಿಷ್ಟು ಬರುತ್ತೆ ಇಲ್ಲಿ. ಇನ್ನು ಒಂದು ಸ್ಕ್ಯಾಮ್ ನೀನು, ನೀವು ಒಂದೊಂದ್ಸಲ ಲೋನೇ, ಇದೆ ಓಪನ್, ಇದೆ ಲೋ. ಇಲ್ಲಿ ಓಪನ್ ಇದೆ, ಲೋನು ಇದೆ. ಇಲ್ಲಿ ಬರುತ್ತೆ ಕ್ಲೋಸು, ಇಲ್ಲಿ ಬರುತ್ತೆ ಹೈ. ಇಲ್ಲಿ ನೋಡಿ, ಇನ್ನೂ ಒಂದು ಸ್ಕ್ಯಾಮ್. ಅಂದ್ರೆ ಮೇಲ್ ಹೋಗೋ ಚಾನ್ಸಸ್ ಜಾಸ್ತಿ ಇದೆ ಅಂತ. ಓಪನ್ನು ಲೋ ಒಂದೇನಾ, ಕ್ಲೋಸು ಮತ್ತೆ ಹೈ ಒಂದೇ, ಕ್ಲೋಸು ಹೈ ಒಂದೇ. ಮತ್ತೆ ಮತ್ತೆ ಇಲ್ಲಿ ಒಳ್ಳೆ ರೆಡ್ ಕ್ಯಾಂಡಲ್ ಯಾರಾದ್ರೂ ಒಳ್ಳೇದು ಬಂದಿದೆ? ಇಲ್ಲಿ ಒಂದು ಬಂದಿದೆ ನೋಡಿ. ಇಲ್ಲೊಂದು ರೆಡ್ ಕ್ಯಾಂಡಲ್ ಇದೆ. ಇದ್ರ ಮೇಲೆ ಫೋಕಸ್ ಇಟ್ಕೊಳ್ಳಿ, ಬೇರೆ ಎಲ್ಲೂ ಬೇಡ ಫೋಕಸ್. ಇಲ್ಲಿ ಓಪನಿಂಗ್ಗೆ ಇದು ಓಪನ್, ಓಪನ್ ಕ್ಲೋಸು, ಲೋ ಚೇಂಜ್ ಆಗಲ್ಲ, ಹೈಯೂ ಚೇಂಜ್ ಆಗಲ್ಲ. ಹಾಗೆ ರೆಡ್ ಕ್ಯಾಂಡಲ್ ಎಲ್ಲಿ ಓಪನ್ನು, ಮೇಲಿಂದ ಓಪನ್ನು, ಕ್ಲೋಸು, ಕೆಳಗಡೆ ಹೆಂಗ್ ಬರ್ತದೋ ಹಿಂಗ್ ಬಂದು, ಹಿಂಗ್ ಬಂದು, ಹಿಂಗ್ ಬಂದು ಕ್ಲೋಸಿಂಗ್. ಇದು ಓಪನಿಂಗು, ಇದು ಕ್ಲೋಸಿಂಗ್, ಇದು ಮಧ್ಯ ಬಾಡಿ. ಇದು ರೆಡ್ ರೆಡ್ ಕಾಣಿಸ್ತಿದ್ದಾರೆ, ಇದು ಈ ಪೋರ್ಷನ್, ಈ ಏರಿಯಾ ಈ ತರ ಕಾಣುತ್ತೆ. ನಾವು ಮುಂದಿನ ಭಾಗದಲ್ಲಿ ನಾವು ಹೆಂಗ್ ನಿಮ್ಮ ಫೇಲ್ಯೂರ್ಸ್ ಆಯ್ತು, ಹೆಂಗ್ ಕಲ್ತ್ವಿ, ನೋಡಿದ್ವಿ. ಸೈಡ್ ವೇಸ್ ಸ್ಪ್ರಿಂಗ್, ಇಲ್ಲೊಂದು ಬಂತು ನೋಡಿ, ಸೈಡ್ ವೇಸ್ ಸ್ಪ್ರಿಂಗ್. ಸೈಡ್ ವೇಸ್ ಅಂತ ಹೆಂಗ್ ಕಣ್ಣು ಹಿಡಿಯೋದು ಅಲ್ವಾ? ದೊಡ್ಡ ಬಹಳ ಮುಖ್ಯವಾದ ಪ್ರಶ್ನೆ. ಹೌದಾ? ಇವಾಗ ಕೆಳಗೋಯ್ತು, ಹೌದಾ? ಇಲ್ಲೂ ಒಂದು ರೆಡ್ ಕ್ಯಾಂಡಲ್ ಬಂತು, ಕೆಳಗೋಯ್ತಿದ್ದು. ಇಲ್ಲೂ ಸ್ವಲ್ಪ ಇಲ್ಲೇ ಹಾಕಿರ್ತಿದ್ದು ಪ್ರೈಸ್. ನಮಗೆ ಅಷ್ಟು ಕಷ್ಟ ಆಯ್ತು ಅಂದ್ರೆ ಅಲ್ಲೇ ಇನ್ನೂ ಹಾಕ್ಬೇಕು, ಅಲ್ಲೇ ರೆಡ್ ಹಾಕಿದ್ಯಾ? ಓಕೆ, ಅಲ್ಲೇ ರೆಡ್ ಹಾಕಿದ್ ಈ ಏರಿಯಾ, ಈ ಏರಿಯಾ ಪೂರ ಅಲ್ಲೇ ರೆಡ್ ಹಾಕಿ. ಈ ಏರಿಯಾ ಸೈಡ್ವೇಸ್ ಅಂದ್ರೆ ಮೇಲಕ್ಕೂ ಹೋಗ್ತಿಲ್ಲ, ಈ ಕಡೆ ಕೆಳಕ್ಕೂ ಹೋಗ್ತಿಲ್ಲ, ಅಲ್ಲೇ ಅಡ್ಡ ಹಾಕಿ. ಅಲ್ಲೇ ಅಡ್ಡಿದ್ರೆ ನಮಗ್ ಬ್ಯಾಡ್ದಿರೋದು, ನಮಗ ಮೇಲಾದ್ರೂ ಹೋಗ್ಬೇಕು, ಕೆಳಗಾದ್ರೂ ಹೋಗ್ಬೇಕು. ಹಾಗೆ ಇಷ್ಟ ಆಯ್ತು ಅನ್ಕೋತೀನಿ. ಇವತ್ತು ಮಾಡಿದ್ವಿ, ಎಲ್ಲ ಮಾಡಿದ್ವಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ
ಕ್ಯಾಂಡಲ್ ಸ್ಟಿಕ್ ಬಗ್ಗೆ ಇನ್ನೂ ಡಿಟೇಲ್ ಆಗಿ ಅಂದ್ರೆ ಹೇಗೆ ಅದು ಫಾರ್ಮೇಶನ್ ಆಗುತ್ತೆ ಎಲ್ಲ ಕಲ್ತೀವಿ ಇವತ್ತು. ಹೌದಾ? ಫಾರ್ಮೇಶನ್ ಹೆಂಗಾಗುತ್ತೆ ಏನಾಗುತ್ತೆ ಏನು ಎತ್ತ. ನೆಕ್ಸ್ಟ್ ಕ್ಲಾಸಲ್ಲಿ ನಿಮಗೆ ಈ ಥರ ಅನಿಸ್ತಾ ಈ ಥರ ಡ್ರಾಯಿಂಗ್ ಮಾಡಿ ಇಲ್ಲಿ ನಿಮ್ಮ ಫೇವರೆಟ್ ರಿಲಯನ್ಸ್ ವಿತ್ತಿಂಗ್ ರಿಲಯನ್ಸಲ್ಲಿ ಕೋಟಕ್ ಮಹೀಂದ್ರಾ ಬ್ಯಾಂಕ್. ಹ್ಮ್ ತುಂಬಾ ಜನದ ಕೋಟೆಕಲ್ಲಿ ಅಕೌಂಟ್ ಇರ್ಬೇಕು ಅಲ್ವಾ? ಸೊ ಕೋಟೆಕಲ್ಲಿ ಅಕೌಂಟ್ ಇರ್ಬೋದು ನೋಡಿ. ಸೊ ಕೋಟೆಕಲ್ಲಿ ಇವಾಗಿಲ್ಲ ಬೈ ಅಂತ ಒಂದಿದೆ, ಸೆಲ್ ಅಂತ ಒಂದಿದೆ. ಬೈ ಅಂತ ಓದ್ತಿದೆ ಮೇಲೆ ಹೋಗುತ್ತೆ ಅಂತ ನೀವು ಬೆಟ್ ಬಿಡ್ತೀರಾ ಅಂದ್ರೆ ಇದು ಮಾರ್ಕೆಟ್ ಟ್ರೆಂಡ್ ಆಗಿದೆ ಅಂತ ನೀವು ಹೇಳ್ತೀರಾ. ಬೈ ಅಂದ್ರೆ ಸೆಲ್ ಅಂದ್ರೆ ಏನಿಲ್ಲ, ಮಾರ್ಕೆಟ್ ಸ್ಟ್ರಾಂಗ್ ಟ್ರೆಂಡ್ ಆಗೈತೆ, ನಮ್ಮ ಪಿ ಪಿ ಟಿ ಮಾಡ್ಕೊಂಡು ಅದೆಲ್ಲ ಮಾಡಿಸ್ತಿಲ್ಲ. ಓಕೆನಾ? ಸಿಂಪಲ್ ಆಗಿ ಹೇಳ್ಕೊಟ್ಬಿಡಿ ನೋಡಿ. ಟ್ರೆಂಡ್ ಹೆಂಗೆ, ಡೌನ್ ಟ್ರೆಂಡ್ ಹೆಂಗೆ, ಸೈಡ್ ವೇಸ್ ಟ್ರೆಂಡ್ ಅಂದ್ರೆ ಏನು, ಮೂರು ಟ್ರೆಂಡ್ ಹೇಳ್ಕೊಟ್ಟಿದ್ದೀನಿ. ಮತ್ತೇನು ಕ್ಯಾಂಡಲ್ ಹೆಂಗ್ ಫಾರ್ಮೇಶನ್ ಆಗುತ್ತೆ. ನೆಕ್ಸ್ಟ್ ನಿಮಗೆ ಈ ಫೈರ್ಸೆಲ್ ಅಕೌಂಟ್ ಓಪನ್ ಮಾಡಿಸ್ಕೊಳ್ಳಿ. ಕೆಳಗೆ ಲಿಂಕ್ ಇದೆ, ನಾನು ಲೈವ್ ಬರ್ತೀನಿ, ನಿಮಗೆ ಹೇಳ್ಕೊಡ್ತೀನಿ ಯಾವ ಸ್ಟಾಕ್ ಹಿಡಬೇಕು, ಯಾವ ಸ್ಟಾಕಲ್ಲಿ ಹೆಂಗೆ ಟ್ರೇಡ್ ಮಾಡಬೇಕು, ಯಾವ ಡೈರೆಕ್ಷನ್ ನೋಡಿ ಮತ್ತೆ ಟ್ರೆಂಡಲ್ಲಿ ಹೆಂಗಿರುತ್ತೆ, ಡೌನ್ ಟ್ರೆಂಡಲ್ಲಿ ಹೆಂಗಿರುತ್ತೆ, ಸೈಡ್ ವೇಸ್ ಈ ಥರ ಟ್ರೆಂಡಲ್ಲಿ ಹೆಂಗೆ ಬಚಾವಾಗೋದು ನಾವುಗಳು, ಈ ಥರ ಟ್ರೆಂಡ್ ಹೆಂಗೆ ಹಿಡಿಯೋದು, ಈ ಥರ ಟ್ರೆಂಡ್ ಹೆಂಗೆ ಹಿಡಿಯೋದು, ಈ ಮೂಮೆಂಟ್ ಹೆಂಗೆ ಹಿಡಿಯೋದು ಅವೆಲ್ಲ ಹೇಳ್ಕೊಡಿ. ಇದು ಒಂದು ಒಳ್ಳೆ ಮೂಮೆಂಟ್ ಐತೆ, ಇವೆಲ್ಲ ಮೂಮೆಂಟ್ಸ್ ಹೆಂಗೆ ಹಿಡಿಯೋದು ಅದು ನಾವು ಹೇಳ್ಕೊಡ್ತೀವಿ. ನಮ್ಮ ಮುಂದಿನ ಭಾಗದಲ್ಲಿ ಅತಿ ಶೀಘ್ರದಲ್ಲೇ ಮತ್ತೆ ಮತ್ತೆ ವಿಡಿಯೋಸ್ ಬ್ಯಾಕ್ ಟು ಬ್ಯಾಕ್ ಬರ್ತಿದ್ದಾವೆ. ಸೀಟ್ ಬೆಲ್ಟ್ ಹಾಕೊಳ್ಳಿ. ಮತ್ತೆ ಭೇಟಿಯಾಗಿ ಧನ್ಯವಾದಗಳು.